ಬೇರೆ ಯಾವ ನೀರು ಅಲ್ಲ, ಕುಡಿಯೋ ಪದಾರ್ಥ. ಉಸಿರಾನ ಬರೀ ಡೆಮೋಗೆ ಮಾತ್ರ. ಇದು ಒಂದು ಕೀಟಾಣು ಅಂತ ಅನ್ಕೊಂಡ್ರಿ. ಈ ತರ ಒಂದು ಹೊಸದ ಒಂದು ರೂಪ ತಗೊಳುತ್ತೆ. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ವೈಟಿಂಗ್ ಕನ್ನಡಿಗ. ನಾನಿವತ್ತು ರವಿಕುಮಾರ್ ಸರ್ ಹತ್ರ ಬಂದಿದ್ದೀನಿ. ಹಲೋ ಸರ್. ನಮಸ್ತೆ. ಸರ್ದು ಅಮೃತ್ ಸೋಡಾ, ಹರ್ಬಲ್ ಸೋಡಾ ಅಂತ ಒಂದು ಸ್ಟಾರ್ಟ್ಅಪ್ ಇದೆ ಅಂಡ್ ಮೋದಿ ಕೇರ್ ಪ್ರಾಡಕ್ಟ್ಸ್ ಮಾಡ್ತಾರೆ. ಸೊ ಇವತ್ತು ಒಂದು ಮೋದಿ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ ವಿಡಿಯೋನ ವಿಕೆ ಬೈಟ್ಸ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಕೆಳಗೆ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನ ನೋಡಿ. ಇವಾಗ ಒಂದು ಪ್ರಾಡಕ್ಟ್ ಬಗ್ಗೆ ಡೆಮೋ ಕೊಡ್ತಾರಂತೆ. ಸರ್ ಡೆಮೋ ಕೊಡೋದನ್ನ ತೋರಿಸ್ತೀವಿ, ನೋಡಿ. ನಮಸ್ತೆ ಸರ್. ಪ್ರತಿಯೊಬ್ಬರಿಗೂ ಎಲ್ಲರಿಗೂ ನನ್ನ ಹೋಲಿಕೆ ಕಡೆಯಿಂದ ನಮಸ್ಕಾರಗಳು. ಈಗ ಮಾರ್ಕೆಟ್ ಅಲ್ಲಿ ಸಿಕ್ತಿರುವಂತ ಡೆಸಾಲ್ ಇರ್ಬೋದು, ಲೈಸಲ್ ಇರ್ಬೋದು, ಪ್ರತಿಯೊಂದು ಸಹ ಟಿವಿ ತೋರಿಸ್ತಾರೆ 99.9 ಎಲ್ಲ ಜಮ್ಸ್ ಕೀಟಾಣು ಸತ್ತೋಗ್ತವೆ ಅಂತ. ಆದ್ರೆ ತೋರಿಸ್ತಾರೆ, ಯಾರು ನಿಜ ಸತ್ಯ ಇರುತ್ತೋ ಗೊತ್ತಿಲ್ಲ. ಇದೇನ್ ಕೆಲಸ ಮಾಡುತ್ತೋ ಕೆಲಸ ಮಾಡೋದು ಯಾರು ಗೊತ್ತಿಲ್ಲ. ಸುಮ್ನೆ ಟಿವಿ ತೋರಿಸ್ತಾರೆ, ಯಾರೋ ಬಂದ್ಬಿಟ್ಟು ಅವ್ರು ದುಡ್ಡು ಕೊಟ್ಟು ತಂದು ಬಳಸ್ತಾ ಇದೀವಿ. ಇದು ಅರ್ಧ ಕಾಲ್ ಲೀಟರ್ 200 ml ನಿಮಗೆ 30 ರೂಪಾಯಿ ಐತೆ. ಅದೇ ತರ ಮೋದಿ ಕೇರಳಿ ಸ್ಟೆರಿಕ್ಲೀನ್ ಅನ್ನೋ ಒಂದು ಪದಾರ್ಥ ಇದೆ. ಇದು ಸಹ ನೆಲ ತೊಳೆಯುವಂತ ಪದಾರ್ಥ. ಇದು ಬಜಾರ ಸಿಗಂತ ನೆಲ ತೊಳೆಯೋ ಪದಾರ್ಥ. ಇದು 200 ml ಅಂದ್ರೆ ಮಿನಿಮಮ್ ಕಾಲ್ ಲೀಟರ್ 30 ರೂಪಾಯಿ. ಇದು ಕಾಲ್ ಲೀಟರ್ 120 ರೂಪಾಯಿ. ಈ ತರ ಹೇಳಿದಾಗ ಜನ ಯಾವ್ದು ಆಯ್ಕೆ ಮಾಡ್ಕೊಂತಾರೆ, ಸಾಮಾನ್ಯವಾಗಿ 30 ರೂಪಾಯಿ ಆಯ್ಕೆ ಮಾಡ್ಕೊಂತಾರೆ. ಯಾಕಂದ್ರೆ ಕಮ್ಮಿ ದುಡ್ಡಲ್ಲಿ ಜಾಸ್ತಿ ಬೇಕು ಅಂತ. ಅದೇ ಗುಣಮಟ್ಟ ಯಾರು ಲೆಕ್ಕ ಹಾಕಲ್ಲ. ಗುಣಮಟ್ಟ ನಮಗೆ ಇಂಪಾರ್ಟೆಂಟ್. ಕೀಟಾಣುಗಳು ಸಾಯ್ಬೇಕು, ನೆಲದಲ್ಲಿರುವಂತ ಹುಳ ಹುಪ್ಪೆಗಳು ಹೋಗ್ಬೇಕು ಅಂತ ನಾವು ಬಳಸೋ ಪದಾರ್ಥ. ಚಿಕ್ಕ ಮಕ್ಳು ಇರ್ತಾರೆ, ಓಡಾಡ್ತಿರ್ತಾರೆ, ನೆಲಕ್ಕೆ ಬಿದ್ದು ತಿಂತಾ ಇರ್ತಾರೆ. ರೋಗಗಳು ಹೆಂಗ್ ಬರ್ತವೆ ಅಂತ ಅಲ್ಲೇ ಗೊತ್ತಾಗ್ತಿರುತ್ತೆ. ಮೋದಿ ಕೇರ್ ಪ್ರಾಡಕ್ಟ್ ಹೆಂಗಿದೆ, ನೆಲ ತೊಳೆಯೋದು, ಬಜಾರಲ್ಲಿ ಸಿಗೋಂಥದ್ದು, ಅಡ್ವರ್ಟೈಸ್ ಕೊಡೋಂಥದ್ದು ಹೆಂಗಿದೆ ನಿಮ್ಗೆ ಲೈವ್ ಆಗಿ ಡೆಮೋ ಮೂಲಕ ತೋರಿಸ್ತಾ ಹೋಗ್ತೀನಿ. ಒಂದೊಂದೇ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ನೆಲ ತೊಳೆದಕ್ಕೆ ಬಕೆಟ್ ನೀರ್ ಹಾಕಂತಾರಲ್ಲ, ಹಂಗೆ ಸಾಮಾನ್ಯ ನೀರ್ ಹಾಕಂತ ಇದ್ದೀನಿ. ಕುಡಿಯೋ ನೀರಿದು, ಬೇರೆ ಯಾವ ನೀರು ಅಲ್ಲ, ಕುಡಿಯೋ ಪದಾರ್ಥ. ಫಿಲ್ಟರ್ ನೀರೇ ಅನ್ಕೊಂಡ್ರಿ ಇದು. ನಾನು ಸಹ ನೀರನ್ನ ಕುಡಿತಾ ಇದ್ದೀನಿ. ಅದ್ರ ಜೊತೆಗೆ ಕೀಟಾಣುಗಳು ನೆಲ ಬಿದ್ದಿರುತ್ತೆ, ತಪ್ಪಿದಿರುತ್ತೆ, ಓಡಾಡ್ತಿರುತ್ತೆ, ಹೊಡೆದ್ರೆ ಎಲ್ಲ ತಂದು ಹಾಕಕ್ಕಾಗಲ್ಲ. ಅದಕ್ಕೆ ನಾನು ಉಸಾದ ಬಳಸ್ಕೊಂಡಿದ್ದೀನಿ. ಉಸಾದ ಬರೀ ಡೆಮೋಗೆ ಮಾತ್ರ. ಇದು ಒಂದು ಕೀಟಾಣು ಅಂತ ಅನ್ಕೊಂಡ್ರಿ. ಕ್ಯೂಬ್ ಅನ್ನೋದು ಈ ತರ ಪದಾರ್ಥ ಇರ್ತದೆ. ಹುಳ ಹುಪ್ಪೆಗಳು, ಕೀಟಾಣು, ಬ್ಯಾಕ್ಟೀರಿಯಾ, ಒಂದು ಬ್ಯಾಕ್ಟೀರಿಯಾ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ನೀರೊಳಗೆ. ಎಲ್ಲೊಟ್ಟಕ್ಕೂ ಹಾಕ್ತಾ ಇದ್ದೀನಿ ಬ್ಯಾಕ್ಟೀರಿಯಾಗಳನ್ನ. ಬ್ಯಾಕ್ಟೀರಿಯಾ ನಾನು ಸೇರಿಸಿದೀನಿ. ಅದೇ ನೆಲದಲ್ಲಿರೋ ಗಲೀಜು ಅಂತ ಅನ್ಕೊಂಡಿದ್ದೀನಿ. ಗಲೀಜ್ ಮಾಡಿದ್ದೀನಿ ನೀರನ್ನ. ನೆಲದಲ್ಲಿರೋ ಕೀಟಾಣುಗಳು ಹೆಂಗ್ ಕ್ಲೀನ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಎರಡು ಒಂದೇ ಸಮ ಇದಾವೆ, ಒಂದೇ ಪ್ರಮಾಣದಲ್ಲಿ ಇದಾವೆ ಎರಡು. ಈಗ ಟಿವಿ ತೋರ್ಸಂತ ಒಂದು ಡೆಸಾಲ್, ಲೈಸಾಲ್ ಈ ಪದಾರ್ಥ ನಾನು ಸೇರಿಸ್ತಾ ಇದ್ದೀನಿ. ಇದು ಕ್ಲೀನ್ ಆಗೋತಿಲ್ಲ ಅಂತ ನೋಡೋಣ. ಎಷ್ಟಾಗ್ತಿದೆ ಅಂತ ನೋಡ್ಬೇಕು. ಇದನ್ನು ಪ್ರಮಾಣ ನೋಡ್ರಿ, ಎಷ್ಟಾಗ್ತಾ ಇದ್ದೀನಿ. ಇದು ನಮ್ಮ ಮೋದಿ ಕೇರ್ ಸ್ಟೆರಿಕ್ಲೀನ್ ಅಂತ. ಇದನ್ನು ಹಾಕ್ತಾ ಇದ್ದೀನಿ. ಇದನ್ನ ಎಷ್ಟಾಗ್ತಿದೆ ಅಂತ ನೋಡ್ಬೇಕು. ಜಸ್ಟ್ 2-3 ಒಂದು 10 ಸೆಕೆಂಡ್ 2-3 ನಿಮಿಷದೊಳಗೆ ಏನೋ ಒಂದು ನಿಮ್ಗೆ ಚೇಂಜಸ್ ಕಾಣ್ತಾ ಹೋಗುತ್ತೆ. ನೋಡ್ತಾ ಹೋಗ್ರಿ. ಅದು ಇದು ಮಾರ್ಕೆಟ್ ಅಲ್ಲಿ ಸಿಗೋಂತ ಪದಾರ್ಥ. ಇದು ಮೋದಿ ಕೇರ್ ನೋಡ್ರಿ, ಬದಲಾವಣೆ ಆಗ್ತೈತೆ. ಏನೋ ಒಂದು ಚೇಂಜಸ್ ಕಾಣ್ತಾ ಇದೆ ಅದರಲ್ಲಿ. ಕಾಣ್ತಿದೆ ಅಲ್ವಾ? ಈ ತರ ನಮಗೆ ಬದಲಾವಣೆ ಕಾಣ್ತಾ ಹೋಗುತ್ತೆ. ಈ ತರ ಒಂದು ಹೊಸದ ಒಂದು ರೂಪ ತಗೊಳುತ್ತೆ. ಇದ್ರಲ್ಲಿ ಏನಂತ ಬ್ಯಾಕ್ಟೀರಿಯಾ ಕಂಪ್ಲೀಟ್ ಆಗಿ ಸರ್ವನಾಶ ಆಗಿದಾವೆ, ಸತ್ತೋಗಿದ್ದಾವೆ. ಆದ್ರೆ ಇದ್ರಲ್ಲಿ ಯಾವ್ದೋ ತರ ಸತ್ತೋಗಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಒಂದ್ಸರಿ ಯೂಸ್ ಆಗೋಗಿದೆ. ಇದನ್ನ ಈ ಇದ್ರೊಳಗೆ ಹಾಕ್ತಾ ಇದೀನಿ. ಸ್ವಲ್ಪ ಹಾಕಿದ್ದೀನಿ, ಇನ್ನೂ ಮಿಕ್ತಿದೆ ಇದು ನೋಡಿ. ಇದ್ರೊಳಗೂ ನೋಡ್ರಿ ಎಷ್ಟು ಬದಲಾವಣೆ ಆಯ್ತು. ಈ ತರ ಕಂಪ್ಲೀಟ್ ನಿಮಗೆ ಒಳ್ಳೆ ಗುಣಮಟ್ಟದ ವಸ್ತುಗಳು ಸಿಗ್ತಾ ಹೋಗುತ್ತೆ. ಈ ತರ ನಾವು ಪ್ಯಾಕಿಂಗ್ ಮಾಡಿದಾಗ 30 ರೂಪಾಯಿ ಕಮ್ಮಿ ಸಿಗುತ್ತೆ ಅಂತ ಹೋದ್ವಿ. ಒಂದು ಕಾಲ್ ಲೀಟರ್ ಅಲ್ಲಿ 200 ಲೀಟರ್ ಪೆನೈಲ್ ಮಾಡಬಹುದು. 200 ಲೀಟರ್ ಇದಕ್ಕೆ 200 ಲೀಟರ್ ಪೆನೈಲ್ ಮಾಡಬಹುದು. ಈ ತರದ್ದು ಆದ್ರೂ ದುಡ್ಡು ಕೊಟ್ಟು ತಂದಿದೀವಿ. ಆದ್ರೂ ಸಹ ನಮ್ಗೆ ಯಾವ್ದೇ ತರದ್ದು ಒಂದು ಯೂಸ್ ಇಲ್ಲ. ಕೀಟಾಣು ಸತ್ತಿಲ್ಲ. ಸುಮ್ನೆ ಟಿವಿ ಸುಳ್ಳು ಜಾಯ್ತು ತೋರಿಸಿ ಜನಗಳು ದುಡ್ಡನ್ನ ಲಾಸ್ ಮಾಡ್ತಾ ಇದಾರೆ. ಅದ್ರ ಜೊತೆಗೆ ಇದರಲ್ಲಿ ಒಂದು ಗೋಲ್ಡ್ ಕಲರ್ ಒಂದು ಸೇರ್ಕೊಂಡು, ಲೈಟ್ ಗೋಲ್ಡ್. ಇದು ಹೆವಿ ಆಸಿಡ್ ಮತ್ತೆ ಕೆಮಿಕಲ್ ಸೇರ್ತಿರೋ ಪದಾರ್ಥ. ಇದ್ರೊಳಗೆ ಇರೋದು ಅದೇ ಕಲರ್. ಇದು ಆಸಿಡ್ ಮತ್ತು ಕೆಮಿಕಲ್ ಸೇರ್ ಕಲರ್ ಯಾವತ್ತೂ ಹೋಗಲ್ಲ. ಇದರಿಂದಾನೇ ಚಿಕ್ಕ ಮಕ್ಕಳಿಗೆ ಶ್ವಾಸಕೋಶ ಪ್ರಾಬ್ಲಮ್ ಬರ್ತಿರೋದು, ಸೋಂಕುಗಳು ಬರ್ತಿರೋದು, ನಮ್ ಬಾಡಿ ಒಳಗಿರೋದು ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಿರೋದು ಈ ಪದಾರ್ಥಗಳಿಂದ. ಜೊತೆಗೆ ಸ್ಟೆರಿಕ್ಲೀನ್ ಎಲ್ಲ ನಾವು ಕಂಫರ್ಟ್ ತರ ಯೂಸ್ ಮಾಡಬಹುದು. ಬಟ್ಟೆಗೆ ಹಾಕ್ಬಹುದು. ದನದ ಮೇಲೆ ಉಣ್ಣೆಗಳಿದ್ರೆ ಅದು ಬಳಸಬಹುದು. ನೆಲದಲ್ಲಿರೋ ಅಂತದಕ್ಕೆ ಅದು ಇರುವೆ, ಜಿಗಿರುವೆ, ಕೆಂಪಿರುವೆ, ಬದ್ದಗಳು, ಜಿರ್ಲೆಗಳು ಈ ತರ ಕಡಿಮೆ ಆಗ್ತಾ ಬರುತ್ತೆ. ಒಂದು ಬಕೆಟ್ಗೆ ಜಸ್ಟ್ 10 ml ಹಾಕೊಂಡು ಸಾಕು. 1 ಲೀಟರ್ಗೆ 1 ml ಸಾಕು. ಇದು ಆ ಸ್ಟೆರಿಕ್ಲೀನ್. ಇದ್ರಲ್ಲಿ BKC ಅನ್ನೋ ಒಂದು ಪದಾರ್ಥ ಇದೆ. ಇದನ್ನ ಗಾಯ ಮೆಣಸಿನ್ಕಾಯಿ ಕುಯ್ಯುವಾಗ, ಈರುಳ್ಳಿ ಕುಯ್ಯುವಾಗ, ಇಲ್ಲ ಏನಾದ್ರು ನೆಲ ಗಾಯ ಒಂದು ಆದಾಗ ರಕ್ತ ಹಚ್ಚಿಕೊಂತಂದ್ರೆ ಡೈರೆಕ್ಟ್ ಆಗಿ ನೀವು ತಗೊಂಡ್ಬಿಟ್ಟು ಆ ರೀತಿಯ ರಕ್ತಕ್ಕೆ, ಗಾಯಕ್ಕೆ ಈ ತರ ಸರ್ವಕಂಡ್ ಗಚ್ಚಿದಾಗ 2-3 ಸೆಕೆಂಡ್ ಒಳಗೆ ರಕ್ತ ಸ್ಟಾಪ್ ಆಗುತ್ತೆ. ಗಾಯ ಒಣಗುತ್ತಾ ಬರುತ್ತೆ. ಇದೇ ಪದಾರ್ಥ ಗಾಯಕ್ಕೆ ಹಾಕ್ತಾರೆ, ಉರಿ ಬರುತ್ತೆ. ಇದು ಪದಾರ್ಥ ಹಾಕ್ತಾರೆ, ಇದರಲ್ಲಿ ತಂಪಾಗುತ್ತೆ, ತಣ್ಣಗಾಗುತ್ತೆ. ಇದರಲ್ಲಿ ತುಳಸಿ ಮತ್ತು ಕರ್ಪೂರದಂತ ಅಂಶಗಳು ಇರೋದ್ರಿಂದ ಯಾವ್ದೇ ತರದ ಸ್ಕಿನ್ ಗೆ ಡ್ಯಾಮೇಜ್ ಆಗಲ್ಲ. ನಿಮಗೆ ಏನಾದ್ರು ತೊಡೆ ಸಂದಿ ಗಾಯ ಆಗಿ ಕೆರ್ಕಂತ ಇದ್ರೆ ಇಚ್ಚಿಗಾಡ್ ಬಳಸ್ತಾರೆ. ಅದ್ರ ಬದಲಿಗೆ ಒಂದು ಚೊಂಬು ನೀರು, ಬಿಸಿನೀರಿಗೆ ಒಂದು 10 ಹಾಕೊಂಡ್ಬಿಟ್ಟು ವಾಶ್ ಮಾಡ್ಕೊಂತ ಬಂದ್ರೆ 15 ದಿನದೊಳಗೆ ಎಂತ ಕಡಿತ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಗುಣ ಆಗುತ್ತೆ.
ಅದ್ರ ಜೊತೆಗೆ ದನಿನ್ ಮೈಯಗಳಲ್ಲಿ ಉಣ್ಣೆಗಳು ಇರುತ್ತೆ, ನಾಯಿ ಮೈ ಚಿಕಡ ಇರುತ್ತೆ, ಕೋಳಿ ಫಾರಂ, ಮಟನ್ ಅಂಗಡಿ, ಈ ತರ ಎಲ್ಲ ಇದನ್ನ ಸ್ಪ್ರೇ ಕೊಡ್ತಾ ಹೋಗ್ಬೋದು. ಆಮೇಲೆ ಮನೆಗಳಲ್ಲಿ ಸೊಳ್ಳೆಗಳು ಇರ್ತವೆ, ಹಾರಾಡ್ತಿರ್ತವೆ. ಒಂದು ಈ ತರ ಒಂದು ಒಂದು ಪ್ಲಗ್ ಹಾಕೊಂಬಿಟ್ಟು ಒಂದ್ ಫಿಲ್ಟರ್ ಹಾಕೊಂಬಿಟ್ಟು ಈ ತರ ಸ್ಪ್ರೇ ಕೊಡ್ತಾ ಬಂದ್ರೆ ಸೊಳ್ಳೆಗಳೆಲ್ಲ ಕಂಟ್ರೋಲ್ ಆಗುತ್ತೆ, ತಿಗ್ನೆಗಳು ಕಂಟ್ರೋಲ್ ಆಗುತ್ತೆ. ಈ ತರ ಒಂದು ಅದ್ಭುತವಾದ ಪ್ರಾಡಕ್ಟ್ ಕಡಿಮೆ ಬಳಸಿ ನಾವು ಜಾಸ್ತಿ ರಿಸಲ್ಟ್ ತಗೋಬಹುದು. ಜಸ್ಟ್ ಬರೀ 1 ಲೀಟರ್ 50 ಪೈಸೆ ಬಿಡುತ್ತೆ ಈ ತರ ನಾವು ಬಳಸ್ಕೊಂಡಾಗ. ಇದೇ ತರ ಪ್ರತಿಯೊಂದು ಪ್ರಾಡಕ್ಟ್ ಮೊದಲಿಗೆ ಇದಾವೆ, ಒಳ್ಳೆ ಗುಣಮಟ್ಟದ್ದು. ನೋನಿ, ವಾಷಿಂಗ್ ಮಿಷಿನ್ ಪೌಡರ್ಗಳು, ಸೋಪ್ಗಳು, ಮಕ್ಕಳದ್ದು ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್, ಕಿಡ್ಸ್ ಬೂಸ್ಟರ್, ಪೇಸ್ಟ್ಗಳು, ಬ್ರಷ್ಗಳು ಎಲ್ಲ ಕಂಪ್ಲೀಟ್ ಆಗಿ ರೀಸೈಕಲ್ ಆರ್ಗ್ಯಾನಿಕ್ ಆಗಿರೋ ಪದಾರ್ಥಗಳು. ಯಾವ್ದೇ ತರ ಪ್ಲಾಸ್ಟಿಕ್ ಇಲ್ಲ, ಕೆಮಿಕಲ್ ಇಲ್ಲ. ಪ್ರತಿಯೊಂದು ನೀವು ಒಂದ್ಸರಿ ಒಳ್ಳೇದಿದೆ ಬಳಸಿ ಅದ್ರದ್ದು ಅನುಭವ ತಗೊಂಡು ಆಮೇಲೆ ಅದ್ರದ್ದು ಗುಣಮಟ್ಟ ತಿಳ್ಕೊಂಡು ಆಮೇಲೆ ನಿರಂತರ ಬಳಸ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಥ್ಯಾಂಕ್ಸ್ ಸರ್. ಒಳ್ಳೆ ಮಾಹಿತಿನ ಜನಗಳಿಗೆ ತಿಳಿಸ್ಕೊಟ್ರಿ. ನಮ್ ಜನಗಳು ತಿಳ್ಕೋಬೇಕು ಯಾವ ಪ್ರಾಡಕ್ಟ್ಸ್ ಒಳ್ಳೇದು, ಯಾವ ಪ್ರಾಡಕ್ಟ್ಸ್ ಕೆಟ್ಟದು ಅಂತ. ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಸರ್. ಈ ಪ್ರಾಡಕ್ಟ್ಸ್ ಬಂದು ತಗೊಬೇಕು ಅಂತಂದ್ರೆ ಕಿಪ್ಟೋಲಿ ಸರ್, ಇದು ಏರ್ ಎಕ್ಸ್ಟೆನ್ಷನ್ ಅಂತ 4ನೇ ಮೈನ್ ರೋಡ್ ಶಂಕರಮಠ ಹತ್ರ, ಇಲ್ಲಿ ಮುದ್ರಾ ಆಸ್ಪತ್ರೆ ಸಿಟಿ ಸೆಂಟರ್ ಹಿಂಭಾಗದಲ್ಲಿ. ಯಾರು ಕೇಳಿದ್ರು ಶಂಕರಮಠ ಹತ್ರ ಎಲ್ಲೇ ಇಟ್ಟಿದ್ರೆ ನೇರವಾಗಿ ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತಾರೆ. ಇನ್ನು ವಿಶೇಷವಾಗಿ ಬಸ್ ಸ್ಟ್ಯಾಂಡ್ ಇಂದ ನೀವು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಬಂದ್ರೆ ಅಲ್ಲಿಂದ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬಂದು ಸೀದಾ ಒಂದೇ ರೋಡ್ ಸ್ಟ್ರೈಟ್ ಒಂದು 500 ಮೀಟರ್ ಮೇಲಕ್ಕೆ ಬಂದ್ರೆ ನಿಮ್ಗೆ ಸಿಗುತ್ತೆ. ಶಂಕರಮಠದ ಹತ್ರ ಮೋದಿಕೆ ಮತ್ತು ಹರ್ಬಲ್ ಸೋಡಾ ಅಂಗಡಿ ರೆಗ್ಯುಲರ್ ಆಗಿ ಆನ್ ಆಗಿರುತ್ತೆ. ಸೊ ಈ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.